ಬೆಂಗಳೂರು ಸೆಂಟ್ರಲ್ ಜೈಲ್ ಅಕ್ರಮಕ್ಕೆ ವಾರ್ಡನ್ಗಳೇ ಸಾಥ್. ಒಳ ಉಡುಪಿನಲ್ಲಿ ಗಾಂಜಾ ಇಟ್ಟು ಜೈಲಿನಲ್ಲಿರುವಂತಹ ಆರೋಪಿಗಳಿಗೆ ಸಪ್ಲೈ. 10,000ಕ್ಕೆ ಜೈಲಿನಲ್ಲಿರುವ ಆರೋಪಿಗಳಿಗೆ ಗಾಂಜಾ ಸಪ್ಲೈಗೆ ಒಪ್ಪಂದ. ತಪಾಸಣೆ ವೇಳೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದ ಜೈಲು ವಾರ್ಡನ್ ಸಮವಸ್ತ್ರದಲ್ಲೇ ಗಾಂಜಾ ಸಪ್ಲೈ ಮಾಡ್ತಾ ಇದ್ದಂತ ಆಸಾಮಿ ಪರಪ್ಪನ ಅಗ್ರಹಾರ ಪೊಲೀಸರಿಂದ ಆರೋಪಿ ವಾರ್ಡನ್ ಪ್ರಕಾಶ್ ಗೌಡೆ ಬಂಧನ. ಮಾರ್ಚ್ 9ರಂದು ರಾತ್ರಿ 8:15ರ ಸುಮಾರಿಗೆ ನಡೆದಂತಹ ಘಟನೆ ಇದಾಗಿದ್ದು, ಸಿಪಾಳಿಗೆ ನಿಯೋಜನೆಗೊಂಡಿದ್ದಂತಹ ಪ್ರಕಾಶ್ ಗೌಡೆ ಜೈಲಿನ ತಪಾಸಣೆ ವಿಭಾಗದ 2ರಲ್ಲಿ ವಾರ್ಡನ್ ಅನ್ನ ತಪಾಸಣೆಗೆ ಒಳಪಡಿಸಲಾಯಿತು. ಈ ವೇಳೆ ಪ್ರಕಾಶ್ ಒಳ ಉಡುಪಿನಲ್ಲಿ ಹಣ ಮತ್ತು ಕಪ್ಪು ಟೇಪ್ ನಿಂದ ಸುತ್ತಿರುವಂತಹ ಪೊಟ್ಟಣ ಪತ್ತೆಯಾಗಿದ್ದು, ಅದನ್ನು ಪರಿಶೀಲಿಸಿದಾಗ ಗಾಂಜಾ ಅನ್ನೋದು ಗೊತ್ತಾಗಿದೆ. ಕೆಎಸ್ಐ-ಎಸ್ಎಫ್ ಸಿಬ್ಬಂದಿ ಕಣ್ತಪ್ಪಿಸಿ ಗಾಂಜಾ ಸಪ್ಲೈ ಮಾಡಿದಂಥ ಆಸಾಮಿ ಆರೋಪಿ ಬಂಧಿಸಿ ವಿಚಾರಣೆ ನಡೆಸಿದ ಪರಪ್ಪನ ಅಗ್ರಹಾರ ಸಿಬ್ಬಂದಿ ಈ ವೇಳೆ ಜೈಲಿನಲ್ಲಿರುವಂತಹ ಕೊಲೆ ಆರೋಪಿಗೆ ಗಾಂಜಾ ಸಪ್ಲೈ ಅನ್ನೋದು ತಿಳಿದು ಬಂದಿದೆ. ಪ್ರಕಾಶ್ನನ್ನ ಜೈಲಿನಿಂದ ಕರೆ ಮಾಡಿ ಗಾಂಜಾ ತರಲು ಸೂಚನೆ. ಹೊರಗಿನಿಂದ ಗಾಂಜಾ ತಂದು ಕೊಡ್ತಾರೆ ಅನ್ನೋದು ನನಗೆ ತಲುಪಿಸು, 10,000 ಕೊಡುವುದಾಗಿ ಹೇಳಿದ ಆರೋಪಿ. ಸರ್, ಜೈಲ್ ವಾರ್ಡರ್ ಒಬ್ಬನ್ನ ಅರೆಸ್ಟ್ ಮಾಡಿದ್ದೀರಾ, ಏನು ಕೇಸು, ಯಾವಾಗ ಅರೆಸ್ಟ್ ಆಯ್ತು? ಪರಪ್ಪನಗರ ಪೊಲೀಸ್ ಸ್ಟೇಷನ್ ಲಿಮಿಟ್ಸು ನಮ್ಮ ಪರಪ್ಪನಗರ ಸೆಂಟ್ರಲ್ ಪ್ರಿಸನಲ್ಲಿ ಮಾರ್ಚ್ 9ನೇ ತಾರೀಕು ಸುಮಾರು ಸಂಜೆ 8:15ಕ್ಕೆ ಜೈಲ್ ತಪಾಸಣೆ ಮಾಡುವಂತಹ KSSF ಸಿಬ್ಬಂದಿ ಪರಿಶೀಲನೆ ಮಾಡುವಾಗ ಒಬ್ಬ ಜೈಲ್ ವಾರ್ಡರ್ ಪ್ರಕಾಶ್ ಗೌಡೆ ಅಂತೇಳಿ ಡ್ಯೂಟಿಗೆ ಬರ್ತಾಯಿದ್ರು. ಯೂನಿಫಾರ್ಮಲ್ಲಿದ್ದರು. ಬಟ್ ಆ್ಯಸ್ ಯೂಶುವಲಿ ಚೆಕ್ ಮಾಡ್ತಾ ಸಂದರ್ಭದಲ್ಲಿ ಅವರ ಒಳ ಉಡುಪಿನಲ್ಲಿ ಒಂದು ಕಪ್ಪು ಟೇಪಲ್ಲಿ ಸುತ್ತಿದ್ದಂಥ ಒಂದು ಐಟಮ್ಸು ಸಿಕ್ಕಿತ್ತು. ಅದೇ ರೀತಿ 10,000 ರೂಪಾಯಿ ಕ್ಯಾಶು ಸಿಕ್ಕಿತ್ತು. ಅಲ್ಲಿರೋ ಟೇಪ್ನ ತೆಗೆದು ನೋಡಿದಾಗ ದಟ್ ಈಸ್ ಮೇಲ್ನೋಟಕ್ಕೆ ಮೆಥಾಫಟೈನ್ ಟ್ಯಾಬ್ಲೆಟ್ ಏನಿರುತ್ತೆ, NDMA ನಾರ್ಕೋಟಿಕ್ ಸಬ್ಸ್ಟೆನ್ಸ್ ಇರುವಂಥದ್ದು. ಫಸ್ಟ್ ಟೈಮ್ ಆ ಥರ ಟ್ಯಾಬ್ಲೆಟ್ ರೂಪದಲ್ಲಿ ಜೈಲ್ ಸಿಬ್ಬಂದಿಗೆ, ಇದು ಸೆಕ್ಯೂರಿಟಿ ಸಿಬ್ಬಂದಿಗೆ ಸಿಕ್ಕಿರೋದು. ದಟ್ಟು ಜೈಲ್ ಸಿಬ್ಬಂದಿ ಆರ್ಡರ್ ಮಾಡಿದ್ದಾರೆ, ಜವಾಬ್ದಾರಿ ಸ್ಥಾನದಲ್ಲಿದ್ದು. ಸೊ ಜೈಲ್ ಸಿಬ್ಬಂದಿ ನೀಡಿದಂತಹ ಒಂದು ಕಂಪ್ಲೇಂಟ್ ಮೇಲೆ NDPS ಕೇಸ್ ರಿಜಿಸ್ಟರ್ ಆಗಿದೆ ಪರಪ್ಪನಗರ ಸ್ಟೇಷನ್ ಲಿಮಿಟ್ಸಲ್ಲಿ. ಅವರು ಅರೆಸ್ಟ್ ಆಗಿದ್ದಾರೆ. ದೆನ್ ಹಿ ವಾಸ್ ಸಬ್ಸಿಕ್ವೆಂಟ್ಲಿ ಸಸ್ಪೆಂಡೆಡ್ ಫ್ರಮ್ ದಿ ಡಿಪಾರ್ಟ್ಮೆಂಟ್. ಎಲ್ಲಿಗೆ ತರ್ತಾಯಿದ್ರು, ಯಾರು ಕೊಡ್ತಾಯಿದ್ರು, ಮತ್ತು ಈ ಹಿಂದೆನೂ ಅವರು ಏನು ಮಾಡ್ತಾಯಿದ್ರು ಅನ್ನೋದ್ರ ಬಗ್ಗೆ ಕೂಲಂಕುಷವಾಗಿ ಚರ್ಚೆ ನಡೆಯುತ್ತೆ.